त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा। ह्रीं नमः शिवायै सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारम् सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು ಮುಮುಕ್ಷ ಸಾಧಕರು ಜಿಜ್ಞಾಸುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ ವಾರ ಗುರುವಾರ 2025ನೇ ಇಸವಿಯಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ 25ನೇ ತಾರೀಖಿನ
ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಚಿತೆ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 102ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ದಗ್ಧತ್ವಂಚ ಯಥಾ ವನ್ಯೇಃ ಅಯಸೋ ಮನ್ಯತೆ ಕುಧೀಃ ಚೈತನ್ಯಂ ತದ್ವದಾತ್ಮೀಯಂ ಮೋಹಾತ್ ಕರ್ತರಿ ಮನ್ಯತೆ. ಸೊಗಸಾದ ಮಾತು, ಒಳ್ಳೆ ದೃಷ್ಟಾಂತ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ದಗ್ಧತ್ವಂ ಚ ಯಥಾ ವನ್ಯೇಃ ಅಯಸಃ ಮನ್ಯತೆ ಕುಧೀಃ. 7 ಪದಗಳು. ಸಪ್ತ ಪದಾತ್ಮಕ ಪೂರ್ವಾರ್ಧ. ಚೈತನ್ಯಂ ತದ್ವತ್ ಆತ್ಮೀಯಂ ತತ್ವ ಮೋಹಾತ್ ಕರ್ತರಿ ಮನ್ಯತೆ. 13 ತ್ರಯೋದಶ ಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 13 ಪದಗಳಿವೆ. ಈ ಶ್ಲೋಕಕ್ಕೆ ಅನ್ವಯವನ್ನು ಹೇಳ್ತೀನಿ. ಚಕಾರ ಮಧ್ಯೆ ಹಾಕೊಂಬರುದು. ಚ ವನ್ಯೇಃ ದಗ್ಧತ್ವಂ ಯಥಾ ಅಯಸಃ ಕುಧೀಃ ಮನ್ಯತೆ. ಬೇರಂತರ ಹೇಗ್ ಬೇಕಾದ್ರೂ ಅನ್ವಯ ಹೇಳ್ಬೋದು, ಅರ್ಥವಾಗತ್ತೆ. ಯಥಾ ವನ್ಯೇಃ ದಗ್ಧತ್ವಂ ಅಯಸಃ ಕುಧೀಃ ಮನ್ಯತೆ. ಕುಧೀಃ ಅಯಸಃ ಮನ್ಯತೆ. ತದ್ವತ್ ಆತ್ಮೀಯಂ ಚೈತನ್ಯಂ ಕುಧೀಃ ಮೋಹಾತ್ ಕರ್ತರಿ ಮನ್ಯತೆ. ಇದು ಅನ್ಯೋನ್ಯಾಧ್ಯಾಸಕ್ಕೆ ದೃಷ್ಟಾಂತ. ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಇದನ್ನು ಪಾಠ ಮಾಡುವಾಗ ಒಂದು ಪ್ರಶ್ನೆ ಹಾಕಿದ್ರು. ಮಗು, ಇಲ್ಲಿ ಯಾಕೆ ಸುರೇಶ್ವರಾಚಾರ್ಯರು 2 ದೃಷ್ಟಾಂತ ಕೊಟ್ಟಿದ್ದಾರೆ? ಒಂದು ಮೋಡದ ಯಾನ ದೃಷ್ಟಾಂತ, ಮತ್ತೊಂದು ಬೆಂಕಿಯ ದೃಷ್ಟಾಂತ. 2 ದೃಷ್ಟಾಂತಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ನಾನು ಚೆನ್ನಾಗಿ ತಿಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಅಲ್ಲ. ವಿಷಯ ಜಿಜ್ಞಾಸುಗಳಿಗೆ ಅರ್ಥವಾಗಲಿ ಅಂತ ಹೇಳಿದ್ದಾರೆ ಅಲ್ಲ. ವೇದಾಂತದಲ್ಲಿ ಹೇಳಿರುವಂತ ಅಧ್ಯಾಸವು ಪರಸ್ಪರಾಧ್ಯಾಸ. ಕಾಪಿಲ ಸಾಂಖ್ಯದಲ್ಲಿ ಹೇಳಿರುವಂತಹ ಅಧ್ಯಾಸ ಒನ್ವೇ ಅಧ್ಯಾಸ. ಎಲ್ಲ ದರ್ಶನಕಾರರು ಕೂಡ ಅವಿವೇಕ ಅವಿದ್ಯಾ ಎನ್ನುವ ಶಬ್ದವನ್ನು ಬಳಸ್ತಾರೆ. ಅವರೆಲ್ಲರ ಅಭಿಪ್ರಾಯದಂತೆ ಅವಿದ್ಯಾ ಅಧ್ಯಾಸ ಎನ್ನುವ ಮಾತಿಗೆ ಆತ್ಮನನ್ನ ಅನಾತ್ಮವೆಂದು ತಿಳಿಯುವುದು ನಿಶ್ಚಯ ಅರ್ಥ. ಆದರೆ ಶಾಂಕರಾದ್ವೈತ ಸಿದ್ಧಾಂತದಲ್ಲಿ ಮಾತ್ರ ಆತ್ಮನನ್ನು ಅನಾತ್ಮವೆಂದು, ಅನಾತ್ಮವನ್ನು ಆತ್ಮನೆಂದು, ಆತ್ಮನ ಧರ್ಮಗಳನ್ನ ಅನಾತ್ಮದ ಧರ್ಮಗಳೆಂದು,
ಅನಾತ್ಮದ ಧರ್ಮಗಳನ್ನ ಆತ್ಮನ ಧರ್ಮಗಳೆಂದು ಪರಸ್ಪರವಾಗಿ ವಿರುದ್ಧವಾಗಿ ತಿಳಿಯುವುದು ಬಹಳ ಚಂದ್ರಿ. ಇತರೇತರಾಧ್ಯಾಸವನ್ನ ಭಗವತ್ಪಾದ ಶಂಕರರು ತಮ್ಮ ಗ್ರಂಥಗಳಲ್ಲಿ ಅವಿದ್ಯಾ ಎಂದು ಕರೆದಿದ್ದಾರೆ. ಆತ್ಮನಿ ಅನಾತ್ಮಾಧ್ಯಾಸ, ಅನಾತ್ಮನಿ ಚ ಆತ್ಮಾಧ್ಯಾಸ. ಇದು ಸುರೇಶ್ವರಾಚಾರ್ಯರಿಗೂ ಸಮ್ಮತವಾಗಿದೆ. ಆದ್ದರಿಂದ ಮೇಲಿನ ದೃಷ್ಟಾಂತದಲ್ಲಿ ಅಪ್ರಯಾಣಂ ಯಥಾ ಮೋಹಾತ್ ಶಶಭೃತ್ಯಜ್ಯವಸ್ಯತಿ ಸುಚಿತ್ವಾದೀಂದ್ರಿಯೋ ಧರ್ಮಾನ್ ತದ್ವದಾತ್ಮನಿ ಮನ್ಯತೆ ಎನ್ನುವಾಗ ಅನಾತ್ಮ ಕರ್ಮಗಳನ್ನ ಆತ್ಮನಲ್ಲಿ ಅಧ್ಯಾಸ ಮಾಡುತ್ತಾರೆ ಎನ್ನುವುದಕ್ಕೆ ಚಂದ್ರನಲ್ಲಿ ಮೋಡದ ಗಮನವನ್ನು ಅಧ್ಯಾಸ ಮಾಡುವಂತೆ ಉದಾಹರಣೆ ಕೊಟ್ಟು, ಈಗ ಅನಾತ್ಮದ ಧರ್ಮಗಳನ್ನ ಆತ್ಮನಲ್ಲಿ ಅಧ್ಯಾಸ ಮಾಡಿದ್ದಾರೆ ಎನ್ನುವುದಕ್ಕೆ ಈ ದೃಷ್ಟಾಂತ. ಆತ್ಮನಲ್ಲಿ ಅನಾತ್ಮಾಧ್ಯಾಸ ಮಾಡಿದ್ದಾರೆ ಎನ್ನುವುದಕ್ಕೆ ನಿನ್ನೆ ದೃಷ್ಟಾಂತ. ಇವತ್ತು ಆತ್ಮನ ಧರ್ಮಗಳನ್ನ ಅನಾತ್ಮ ವಸ್ತುಗಳಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ಇವತ್ತಿನ ದೃಷ್ಟಾಂತ ಅಂತ ಹೇಳಿದ್ರು. ಎಷ್ಟು ಕ್ಲಾರಿಟಿ ನೋಡಿ. ಈಗ ಅರ್ಥ ಹೇಳ, ಯಥಾ ಹೇಗೆ ವನ್ಯೇಹೇ ದಗ್ಧತ್ವಂ ದಹತೀತಿ ದಗ್ಧ ತಸ್ಯ ದಗ್ಧುಃ ದಗ್ಧುಃ ಭಾವಃ ದಗ್ಧತ್ವಂ. ಯಥಾ ಹೇಗೆ ವನ್ಯೇಹೇ ಬೆಂಕಿಯ, ವನ್ಹಿ ಇಕಾರಾಂತಃ ಪುಲ್ಲಿಂಗ, ವನ್ಹಿ ಶಬ್ದ ರವಿ ಶಬ್ದವತ್. ವನ್ಹಿ ವನ್ಹಿ ವನ್ಹಯ, ವನ್ಹಿಂ ವನ್ಹಿ ವನ್ಹೀನ ವನ್ಹಿನ ವನ್ಹಿಭ್ಯಾಂ ವನ್ಹಿಭಿಃ, ವನ್ಹಿನ ವನ್ಹಿಭ್ಯಾಂ ವನ್ಹಿಭ್ಯಾಂ, ವನ್ಹೇಃ ವನ್ಹಿಭ್ಯಾಂ ವನ್ಹಿಭ್ಯಃ, ವನ್ಹೇಃ ವನ್ಹೋಃ ವನ್ಹೀನಾಂ. ವನ್ಹೇಃ ಬೆಂಕಿಯ, ಅಗ್ನೇಃ ಇತ್ಯರ್ಥ. ದಗ್ಧತ್ವಂ ಸುಡುವಿಕೆಯನ್ನು, ಸುಡುತ್ತ ಬೆಂಕಿ, ಆ ಬೆಂಕಿಯ ಸುಡುವಿಕೆಯನ್ನು ಅಜ್ಞಾನಿಗಳು ಕುಧೀಹಿ ಕುತ್ಸಿತ ಭೀಹಿ ಯಸ್ಯ ಸಹ ಕುಧೀಹಿ ದಡ್ಡ ಪೆದ್ದ ಅವಿವೇಕಿ ಬಾಲ ಅವನು ಹೇಗೆ ವನ್ಹಿಯ ಬೆಂಕಿಯ ಸುಡುವಿಕೆಯನ್ನ ಅಯಸಃ ಮನ್ಯತೆ. ಅಯಸಃ ಷಷ್ಠಿ ಏಕವಚನ, ಇದು ಸಕಾರಾಂತಹ ನಪುಂಸಕಲಿಂಗ. ಅಯಸ್ ಶಬ್ದ ಮನಃಶಬ್ದವತ್. ಅಯಃ ಅಯಸಿ ಅಯಾಂಸಿ, ಮನಃ ಮನಸಿ ಮನಾಂಸಿ. ಅಯಃ ಅಯಸಿ ಅಯಾಂಸಿ, ಮನಃ ಮನಸಿ ಮನಾಂಸಿ. ಅಯಸ ಅಯೋಭ್ಯಾಂ ಅಯೋಭಿಃ, ಮನಸ ಮನೋಭ್ಯಾಂ ಮನೋಭಿಃ. ಅಯಸೆ ಅಯೋಭ್ಯಾಂ ಅಯೋಭ್ಯಃ, ಮನಸ ಮನೋಭ್ಯಾಂ ಮನೋಭ್ಯಾಂ. ಅಯಸ ಅಯೋಭ್ಯಾಂ ಅಯೋಭ್ಯಃ, ಮನಸಃ ಮನೋಭ್ಯಾಂ ಮನೋಭ್ಯಾಂ. ಅಯಸಃ ಅಯಸೋಹಂ ಅಯಸಾಂ, ಮನಸಃ ಮನಸೋಃ ಮನಸಾಂ. ಅಯಸಿ ಅಯಸೋಃ ಅಯಸ್ಸು, ಮನಸಿ ಮನಸೋಃ ಮಯಸ್ಸು. ಗುರುಗಳ ಪಾಠ. ಬೆಂಕಿಯ ಸುಡುವಿಕೆಯನ್ನು ಅಜ್ಞಾನು ಹೇಗೆ ಅಯಸಃ ಕಬ್ಬಿಣದ್ದು ಎಂದು ಮನ್ಯತೆ ತಿಳಿಯುತ್ತಾನೆಯೋ. ಇನ್ನೂ ಹೇಳ, ಬೆಂಕಿಯ ಸುಡುವಿಕೆಯನ್ನ ಎಣ್ಣೆಯದು ಎಂದು ಹೇಗೆ ಅಡಿಗೆ ಭಟ್ಟು ತಿಳಿತಾರೋ. ಅಡಿಗೆ ಭಟ್ರು ಅಡಿಗೆ ಮಾಡ್ತಾ ಇರ್ತಾರೆ, ಬೋಂಡ ವಡೆ ಮಾಡ್ತಾ ಇರ್ತಾರೆ, ಎಣ್ಣೆ ಕುದಿತಾ ಇದೆ. ಆ ಕುದಿಯುತ್ತಿರುವಂತಹ ಎಣ್ಣೆ ಒಳಗಡೆ ಬೋಂಡವನ್ನು ವಡೆಯನ್ನು ಹಾಕಿದ್ದಾರೆ. ಏನೋ ದೋಷದಿಂದ ಆ ವಡೆ ಒಡೆದೋಯ್ತು ಅಂತ ಇಟ್ಕೊಳ್ಳಿ.
ಒಡೆದಾಗ ಎಣ್ಣೆ ಚಿಮ್ಮುತ್ತೆ. ಆ ಎಣ್ಣೆ ಚಿಮ್ಮಿದ್ದರಿಂದ ಕೈಗಳಲ್ಲಿ ಮುಖದಲ್ಲಿ ಎಲ್ಲ ಗುಳ್ಳೆ ಬರುತ್ತೆ. ಅಡಿಗೆ ಭಟ್ರೆ ಏನ್ ಗುಳ್ಳೆ ಅಂತ ಕೇಳಿದ್ರೆ ಅದು ಎಣ್ಣೆ ಹಾರ್ಬಿಡ್ತು ಅಂತಾರೆ. ಎಣ್ಣೆ ಹಾರಿದ್ದರಿಂದ ಬಿಸಿ ಬಿಸಿ ಎಣ್ಣೆ ಇತ್ತು, ಎಣ್ಣೆ ಕುದೀತಾ ಇತ್ತು, ಆ ಎಣ್ಣೆ ಹಾರಿದ್ದರಿಂದ ಗುಳ್ಳಿ ಆಯ್ತು ಅಂತಾರೆ. ಈ ಪ್ರಶ್ನೆ, ಆ ಬಿಸಿ ಎನ್ನುವಂತಹದ್ದು ಎಣ್ಣೆಯ ಧರ್ಮವ ಅಥವಾ ಬೆಂಕಿ ಧರ್ಮವ? ಬೆಂಕಿ ಧರ್ಮ. ಎಣ್ಣೆ ಬಿಸಿ ಇಲ್ಲ, ಕಬ್ಬಿಣಕ್ಕೂ ಬೆಲೆ ಇಲ್ಲ. ಚೆನ್ನಾಗಿ ಕಾದ್ಬಿಟ್ಟಿದೆ ಕಬ್ಬಿಣ, ಮುಟ್ಟಿಬಿಟ್ಟ, ಕೈಯಲ್ಲೂ ಹೊರಡ್ತು. ಯಾಕಪ್ಪ ಕೈ ಸುತ್ತೋಯ್ತು ಅಂತ ಕೇಳಿದ್ರೆ ಕಾದ ಕಬ್ಬಿಣವನ್ನು ಮುಟ್ಟಿದೆ, ಕಬ್ಬಿಣ ಬಿಸಿಯಾಗಿತ್ತು ಅಂತ. ತಪ್ಪಲ್ವೇ? ಕಬ್ಬಿಣಕ್ಕೆ ಬಿಸಿ ಎನ್ನುವಂತಹದ್ದು ಸಹಜವಾದ ಗುಣವಲ್ಲ. 1 ಗಂಟೆ ಬಿಟ್ಕೊಂಡು ನೋಡಿದ್ರೆ ಬೆಂಕಿ ಚೆನ್ನಾಗಿ ಆಗ್ಬಿಡುತ್ತೆ. ಒಲೆಯ ಮೇಲೆ ಇಟ್ಟಿರುವಂತಹ ಗ್ಯಾಸ್ ಒಲೆ, ಬಾಣ್ಲೆ, ಎಣ್ಣೆ ಹಾಕಿದ್ರೆ ಕುದಿಸ್ತಾ ಇರುತ್ತೆ. ಗ್ಯಾಸ್ ಆರಿಸ್ಬಿಟ್ರೆ 1 ಗಂಟೆ ಆದ್ಮೇಲೆ ಎಣ್ಣೆ ತಣ್ಣಗಾಗಿರುತ್ತೆ. ಆದರೆ ಕುದಿ ದಡ್ಡ ಬುದ್ಧಿವಂತನಲ್ಲ ಅವನು. ವನ್ಹೇ ದಗ್ಧತ್ವಂ, ಬೆಂಕಿಗೆ ಸಹಜವಾಗಿರುವಂತ ಸುಡುವಿಕೆಯನ್ನು, ಅಯತಃ ಕಬ್ಬಿಣಕ್ಕೆ ಎಂದು ಯಥಾ ಹೇಗೆ ಮನ್ಯತೆ ತಿಳಿಯುತ್ತಾನೆಯೋ. ಎಷ್ಟು ಚೆನ್ನಾಗಿರುತ್ತೆ. ನನ್ನ ಪುಸ್ತಕ ಬರೆಯೇನು ನೈಷಮ್ಯ ಸಿದ್ಧಿಯಲ್ಲಿ ಉಪಮಾನಗಳು ಅಂತಿರ್ಬೇಕು ಅಥವಾ ದೃಷ್ಟಾಂತಗಳು ಅಂತ ಇರಬೇಕೇನು. ಅದರಲ್ಲಿ ಶ್ಲೋಕ ತಗೊಂಡಿರ್ಬೇಕು ಅಂತ ಕಾಣಿಸುತ್ತೆ. ಯಥಾವನ್ಯೇ ದಗ್ಧತ್ವಂ ಕುಧೀಹಿ ಅಯಸಃ ಮನ್ಯತೆ. ಅರ್ಥ ಆಯ್ತು. ಅದೇ ರೀತಿಯಲ್ಲಿ ತದ್ವತೆ, ಇನ್ ದಿ ಸೇಮ್ ವೇ, ಹೇಳಲ್ಲಿ ಆತ್ಮೀಯಂ ಚೈತನ್ಯಂ, ಚೈತನ್ಯ ಅರಿವು ತಿಳುವಳಿಕೆ, ಜ್ಯೋತಿ ಪ್ರಕಾಶ ಎನ್ನುವಂತಹದ್ದು ಆತ್ಮೀಯಂ. ಆತ್ಮನಃ ಇದಂ ಆತ್ಮೀಯಂ. ಚೈತನ್ಯ ಬಿಲಾಂಗ್ ಟು ಆತ್ಮನ್. ಆತ್ಮನ ಧರ್ಮ, ಆತ್ಮನ ಧರ್ಮವಾಗಿರುವ, ಆತ್ಮನ ಗುಣವಾಗಿರುವ ಚೈತನ್ಯವನ್ನು ಮೋಹಾತ್ ಅವಿದ್ಯೆಯಿಂದ, ಮೋಹಾತ್ ಅಧ್ಯಾಸದಿಂದ ಕರ್ತರೆ ಕರ್ತೃವಾದ ಅಹಂಕಾರದಲ್ಲಿ ಮನ್ಯತೆ ತಿಳಿಯುತ್ತಾನೆ. ನಾನು ಬುದ್ಧಿವಂತ ಅಂತಾನೆ, ನಾನು ಮಹಾಮೇಧಾವಿ ಅಂತಾನೆ, ನಾನಿಂಥ ವಿಚಾರವನ್ನೆಲ್ಲ ತಿಳ್ಕೊಂಡಿದ್ದೇನೆ ಅಂತಾನೆ. ಅಹಂಕಾರ. ಈ ಅಹಂಕಾರಕ್ಕೆ ಏನ್ ಯೋಗ್ಯತೆ ಇದೆ? 0. ಅಹಂಕಾರ ಜಡ, ಅಹಂಕಾರ ಪಂಚಭೂತಗಳ ಕಾರ್ಯ, ಅಹಂಕಾರ ಪ್ರಕೃತಿಯ ಕಾರ್ಯ ಅಲ್ವೇ? ಶರೀರವು ಹೇಗೆ ಪಾಂಚಭೌತಿಕವಾಗಿದೆಯೋ, ದೇಹವು ಹೇಗೆ ತ್ರಿಗುಣಾತ್ಮಕವಾದ ಪ್ರಕೃತಿಯ ಕಾರ್ಯವೋ ಬಿಟ್ಟು, ಅದೇ ರೀತಿಯಲ್ಲಿ ಅಹಂಕಾರಕ್ಕೂ ಕೂಡ ಪಂಚಭೂತಗಳ ಸೂಕ್ಷ್ಮವಾದ ಕಾರ್ಯ, ಅಹಂಕಾರವೂ ಕೂಡ ತ್ರಿಗುಣ ಕಾರ್ಯ. ಇಂಥ ಅಹಂಕಾರದಲ್ಲಿ ಅಜ್ಞಾನಿಗಳು ಚೈತನ್ಯವನ್ನು ಆರೋಪಣೆ ಮಾಡ್ತಾರೆ. ನಾನು ಅಹಂಕಾರ, ಬುದ್ಧಿವಂತ ತಪ್ಪು, ನನಗೆ ಚೈತನ್ಯವಿದೆ ತಪ್ಪು, ನಾನು ಚೈತನ್ಯ ಸ್ವರೂಪನಾಗಿದ್ದೇನೆ ತಪ್ಪು. ನಾನು ಎನ್ನುವಾಗ ಅಹಂಕಾರ, ಚೈತನ್ಯ ಸ್ವರೂಪನಾಗಿದ್ದೇನೆ ಎನ್ನುವಾಗ ಆತ್ಮ. ಆತ್ಮನನ್ನು ಅಹಂಕಾರವನ್ನು ಬೇರ್ಪಡಿಸಿ ವಿವೇಕದಿಂದ ತಿಳಿದುಕೊಳ್ಳದಿರುವುದರಿಂದ ಅಜ್ಞಾನಿಗಳು ಆತ್ಮನ ಧರ್ಮಗಳನ್ನ ಅನಾತ್ಮವಾದ ಅಹಂಕಾರದ ಹಾಕೊಂಡಿದ್ದಾರೆ. ಸರಿಯದೆಯ ಗುರುಗಳ ಉಪದೇಶವೇನು? ಮೊದಲನೇ ಶ್ಲೋಕದಲ್ಲಿ ಅನಾತ್ಮವಾದ ದೇಹಾದಿಗಳ ಧರ್ಮವನ್ನ ಆತ್ಮನ ಮೇಲೆ ಹಾಕೊಂಡಿದ್ದಾರೆ ಎನ್ನುವುದಕ್ಕೆ ಧಿಯ ಸುಖತ್ವಾದೀನ್ ಧರ್ಮ. ನಾ ಸುಖವಾಗಿದ್ದೇನೆ ಸ್ವಾಮಿ, ಏನೋ ಗುರುಗಳ ಅನುಗ್ರಹದಿಂದ ನಾನೀಗ ಸಂತೋಷವಾಗಿದ್ದೇನೆ,
ಸುಖವಾಗಿದ್ದೇನೆ. ಈ ಸುಖ ಯಾರ ಧರ್ಮ? ಸುಖ, ದುಃಖ, ಭಯ, ಆಶ್ಚರ್ಯ, ಸಂಕಲ್ಪ, ವಿಕಲ್ಪ ಎಲ್ಲವೂ ಕೂಡ ಬುದ್ಧಿಯ ಧರ್ಮ, ಅಹಂಕಾರದ ಧರ್ಮ. ಅದನ್ನ ನನ್ನ ಮೇಲೆ ಹಾಕೋತಾ ಇದೆ. ಒಂದಾಯ್ತು. ಈಗ ನನ್ನ ಸ್ವರೂಪವನ್ನ ದೇಹಾದಿ ಹಾಕ್ತಾ ಇದೆ. ಎಂತ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ಯಾರು? ಭಗವಾನ್ ಸುರೇಶ್ವರಾಚಾರ್ಯ. ಇದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಸದ್ಗುರುಗಳು ಏನ್ ಸ್ವಚ್ಛ ಪಾಠ ಮಾಡಿದ್ದಾರೆ ನೋಡಿ. ನಾವು ಓದ್ತೇನೀಗ ಕೇಶಾಭಹಾನಿ ವ್ಯಾಖ್ಯಾನವನ್ನ ಕಾಯ್ಕೊಂಡು ಓದಬೇಕು ಅಂತ. ಅರ್ಥ ಆಯ್ತಲ್ವೇ? ದಗ್ಧತ್ಪಂಚ ಯಥಾವನ್ಹೇ ಅಯಸೋ ಮನ್ಯತೆ ಕುಧೀಹಿ ಚೈತನ್ಯಂ ತದ್ವದಾತ್ಮೀಯಂ ಮೋಹಾದ ಕರ್ತರಿ ಮನ್ಯತೆ. ಪೂರ್ವಾರ್ಧದಲ್ಲಿ ಕುಧೀಹಿ ಅಂತ ಹೇಳಿದ್ರು, ಉತ್ತರಾರ್ಧದಲ್ಲಿ ಮೋಹಾತ್ ಅಂತ ಹೇಳಿದ್ರು. ಎರಡು ಮಂದಿ. ಕುಧೀಹಿ ಎನ್ನುವಾಗ ದಡ್ಡ, ಮೋಹಾತ್ ಎನ್ನುವಾಗ ತುಂಬಾ ಬುದ್ಧಿವಂತ. ದಡ್ಡರಿಗಿಂತ ತುಂಬಾ ಬುದ್ಧಿವಂತರು ಮಾಡುವ ಅಪರಾಧ ದೊಡ್ಡದು. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳ್ತಾ ಇದ್ರು. ಆರ್ಡಿನರಿ ಪರ್ಸನ್ ಮೇಕ್ಸ್ ಅ ಮಿಸ್ಟೇಕ್, ಬಟ್ ಗ್ರೇಟ್ ಪರ್ಸನ್ ದೇ ನೆವರ್ ಡೂ ಎನಿ ಮಿಸ್ಟೇಕ್, ದೇ ಆಲ್ವೇಸ್ ಕಮಿಟ್ ಬ್ಲಂಡರ್ಸ್ ಅಂತ ಹೇಳ್ತಾ ಇದ್ರು. ದಿ ಗ್ರೇಟ್ ಪೀಪಲ್ ನೆವರ್ ಡೂ ಎನಿ ಮಿಸ್ಟೇಕ್, but the great people commit always blunders. ಒಂದು ಮಿಸ್ಟೇಕ್, ಒಂದು ಬ್ಲಂಡರ್. ಬಹಳ ದೊಡ್ಡವರು ದೊಡ್ಡ ತಪ್ಪು ಮಾಡ್ತಾರೆ. ಅದಕ್ಕೆ ಮೋಹ ಅಂತ ಹಾಕ್ಬಿಟ್ಟು ಶಾಸ್ತ್ರಗಳ ಓದ್ಕೊಂಡಿದ್ದಾರೆ ಮಹಾಮೇಧಾವಿಗಳು. 10 ಭಾಷೆಗಳಲ್ಲಿ ಪ್ರವಚನವನ್ನ ಮಾಡ್ತಾರೆ. ಅವರಿಗೆ ಜನಗಳ ಸ್ತುತಿಯಿಂದ, ಜನಗಳಿಂದ ಬಂದಿರುವಂತ ಪ್ರಶಸ್ತಿಗಳಿಂದ ನಾನೇ ಅಹಂಕಾರ ತಪ್ಪಲ್ವೇ? ಸಾಮಾನ್ಯ ಜನಗಳು ನಾನು ಶರೀರ ಅಂತ ಮಾಡ್ಕೋತಾರೆ, ಇದು ತಪ್ಪೆ. ಸಾಮಾನ್ಯ ಜನಗಳಿಗೆ ನಾನು ಅಹಂಕಾರ, ನನ್ನ ಬುದ್ಧಿ ಎನ್ನುವಷ್ಟು ಅವಿದ್ಯೆ ಇಲ್ಲ. ತುಂಬಾ ಬುದ್ಧಿವಂತಾಗಿರ್ತಾರಲ್ಲ ಅಂತವರು ನಾನೇ ಬುದ್ಧಿ, ನಾನೇ ಅಹಂಕಾರ. ಆತ್ಮನ ಧರ್ಮವಾಗಿರುವ ಸಚ್ಚಿದಾನಂದ ಸ್ವರೂಪವನ್ನ ಬುದ್ಧಿ ಮೇಲೆ ಹಾಕೊಂಡು ಕರ್ತರಿ, ಕರ್ತ ಅಂತ ಅಹಂಕಾರ. ಕರ್ತ ಕರ್ತಾರೋ ಕರ್ತಾರ, ಹೇ ಕರ್ತ ಹೇ ಕರ್ತಾರೋ ಹೇ ಕರ್ತಾರ, ಕರ್ತಾರಂ ಕರ್ತಾರಂ ಕರ್ತೃನ್ ಕರ್ತ್ರ ಕರ್ತೃಭ್ಯಾಂ ಕರ್ತೃಭಿ, ಕರ್ತೃ ಕರ್ತೃಭ್ಯಾಂ ಕರ್ತೃಭ್ಯಾಂ ಕರ್ತೃ ಕರ್ತೃಭ್ಯಾಂ ಕರ್ತೃಭ್ಯಾಂ ಕರ್ತೃ 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 ಕರ್ತॄಣಾಂ ಕರ್ತರಿ ಕರ್ತೃ ಕರ್ತೃಷು. ಏನ್ ಗುರುಗಳು ಎಲ್ಲವನ್ನೂ ಬರಮ ಯಾರು ವಿದ್ಯ. ನಾನು ನನ್ನ ದಡ್ಡತನದಿಂದ ನಾನು ಮರಿಬೇಕೇ ಹೊರತು ಗುರುಗಳವರು ಮಾತ್ರ ಗುರುಸ್ಥಾನದಲ್ಲಿ ಇಟ್ಕೊಂಡು ಶಿಷ್ಯನಿಗೆ ಏನೇನು ಹೇಳ್ಬೇಕೋ ಎಲ್ಲವನ್ನೂ ಯಾವುದನ್ನು ವಿದ್ಯೆ. ಅಂತ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನನ್ನ ಪ್ರೀತಿಪೂರ್ವಕವಾದ ಪ್ರಣಾಮಗಳು. ದುರ್ಗಾ ಸಪ್ತಶತಿಯ ಉಪದೇಶವನ್ನು ಮಾಡಿ ಪೂಜ್ಯ ಸದ್ಗುರುಗಳು ನನ್ನಿಂದ ಉಪನ್ಯಾಸ ಮಾಡ್ತಿದ್ದಾರೆ. ಉಪದೇಶ ಅಂದೇನು? ಶ್ಲೋಕಗಳು ಹೇಳ್ಕೊಟ್ಟು ಮಗು ಇಂತಿಂತ ಮುಖ್ಯವಾದ ಶ್ಲೋಕನಪ್ಪ ಉಪನ್ಯಾಸ ಮಾಡುವಂಗೆ. ನನ್ನ ಜೀವಮಾನದಲ್ಲಿ ಸುಮಾರು 13-14 ಸಲ ದುರ್ಗಾ ಸಪ್ತಶತಿಯನ್ನು ಕುರಿತು 9 ಉಪನ್ಯಾಸ ಮಾಡಿದ್ದೆ. ನಾನು ಸಾಗ್ಬಿಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹ ಈ ಗಡ್ಡೆ ಮೇಲೆ ಬಿದ್ದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಹೇಗೆ ಯಥ
ವನ್ಯೇ ದಗ್ಧತ್ವ, ಬೆಂಕಿಯ ಬಿಸಿಯನ್ನ, ಬೆಂಕಿಯ ಸುಡುವಿಕೆಯನ್ನ, ಕುಸಿಹಿ ದಗ್ಧನು ಅಯಸಹ ಮನ್ಯತೆ, ಕಬ್ಬಿಣದ್ದು ಎಂದು ತಿಳಿಯುತ್ತಾನೆಯೋ ತದ್ವದ ಅದೇ ರೀತಿಯಲ್ಲಿ ಆತ್ಮೀಯಂ ಚೈತನ್ಯಂ, ಆತ್ಮನಿಗೆ ಸಂಬಂಧಪಟ್ಟಿರುವ ಚೈತನ್ಯವನ್ನ ಕರ್ತರಿ ಅಹಂಕಾರದಲ್ಲಿ ಮನ್ಯತೆ ತಿಳಿಯುತ್ತಾನೆ. ಯಾಕೆ? ಮೋಹದಿಂದ, ಮೋಹ ಅಂತಂದ್ರು ಒಂದೇ, ಅವಿದ್ಯಾ ಎಂದರು ಒಂದೇ, ಅಧ್ಯಾಸವೆಂದರೂ ಒಂದೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನನಗೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕಾಪಿರ ಸಾಂಖ್ಯದ ಈಶ್ವರ ಕೃಷ್ಣ ಬರೆದಿರುವಂತ ಸಾಂಖ್ಯಕಾರಿಗೆ ಪಾಠ ಮಾಡಿದ್ದಾರೆ. ಆಗ ಅನೇಕ ವಿಚಾರಗಳು ತಿಳಿಸ್ಬೇಕು. ಒಂದು ಮುಖ್ಯವಾಗಿ ಹೇಳ್ತಾ ಇದ್ರು, ನೋಡಪ್ಪ ಕಾಪಿರ ಸಾಂಖ್ಯರು ಕೂಡ ಆತ್ಮಾನಾತ್ಮರ ಅವಿವೇಕದಿಂದ ಅಧ್ಯಾಸದಿಂದ ಬಂಧವಾಗಿದೆ ಅಂತಲೂ ಆತ್ಮಾನಾತ್ಮ ಅವರು ಪ್ರಗತಿ ಪುರುಷ ಅಂತಾರೆ. ಪ್ರಗತಿ ಪುರುಷರ ಅವಿವೇಕದಿಂದ ಸಂಸಾರ ಬಂಧನ, ಪ್ರಗತಿ ಪುರುಷರ ವಿವೇಕದಿಂದ ಮೋಕ್ಷ ಅಂತಾರೆ. ಅದಕ್ಕೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತಿಗಳಾಗಿ ಆತ್ಮಾನಾತ್ಮರ ಅವಿವೇಕದಿಂದ ಬಂಧನವಾಗಿದೆ, ಆತ್ಮಾನಾತ್ಮರ ವಿವೇಕದಿಂದ ಮೋಕ್ಷವಾಗುತ್ತೆ ಅಂತ ಹೇಳುವುದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಯಾವ ವಿದ್ವಾಂಸರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಏನ್ ವ್ಯತ್ಯಾಸ ಸ್ವಾಮೀಜಿ ಅಂತ ಹೇಳ. ಸಾಂಖ್ಯರು ಪ್ರಗತಿ ಪುರುಷ ವಿವೇಕ ಎನ್ನುವಾಗ ಪ್ರಗತಿಯೂ ಸತ್ಯ, ಪುರುಷನೂ ಸತ್ಯ ಅಂತ ಹೇಳ್ತಾರೆ. ಅವರು ಹೇಳುವಂತಹದ್ದು ಪುರುಷನೂ ಚೈತನ್ಯ ಸ್ವರೂಪನಾಗಿದ್ದರೂ ಪತ್ರ ಪಲಾಶವತೆ, ಕಮಲದ ಪತ್ರ ಪಲಾಶದಂತೆ ನಿರ್ಲಿಪ್ತನಾಗಿದ್ದರೂ ಪ್ರಗತಿಯನ್ನ ಅಂದರೆ ದೇಹೇಂದ್ರಿಯಗಳನ್ನ ನಾನು ಎಂದು ಮಾಡಿಕೊಂಡಿದ್ದಾನಲ್ಲ, ಇದು ಅವಿದ್ಯಾ ಅಂತ ಅಷ್ಟೇ. ವೇದಾಂತಿಗಳಾದರೂ ಅವಿದ್ಯಾ ಕಲ್ಪಿತವಾಗಿರುವ, ಜಳ್ಳಾಗಿರುವ, ಮಿಥ್ಯಾಭೂತವಾಗಿರುವ, ನಿಜವಾಗಿ ಇಲ್ಲದೆ ಇರುವಂತ ಪ್ರಕೃತಿಯ ಧರ್ಮಗಳಾದ ದೇಹೇಂದ್ರಿಯ ಉಪಾಧಿಗಳನ್ನ ಆತ್ಮನ ಮೇಲೆ ಹಾಕೊಂಡು ನಾನು ಹೇಳ್ತಾರೆ. ಇದು ಒನ್ ವೇ ಆಯ್ತು. ಟೂ ವೇ. ಇನ್ನೊಂದು ದೃಷ್ಟಿಯಿಂದ ಆತ್ಮನ ಧರ್ಮವಾಗಿರುವ ಸಚ್ಚಿದಾನಂದ ಸ್ವರೂಪವನ್ನ, ಚೈತನ್ಯ ಸ್ವರೂಪವನ್ನ ಕರ್ತೃವಾದ ಅಹಂಕಾರ ನಾನು ಅಂತ ಹೇಳ್ತಾರೆ. ಇದು ಆತ್ಮಾನಾತ್ಮನ ಪರಸ್ಪರಾಧ್ಯಾಸ ವೇದಾಂತಿಗಳದ್ದು. ಆದ್ದರಿಂದಲೇ ಸತ್ಯ ಮಿಥ್ಯಾ ವಿವೇಕ ಅಂತ ತಿಳ್ಕೊ. ಶ್ರೀರಾಮಚಂದ್ರ ಸಾಂಖ್ಯರದ್ದು ಸತ್ಯ ಸತ್ಯ ವಿವೇಕ, ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ. ವೇದಾಂತಿಗಳದ್ದು ಸತ್ಯ ಮಿಥ್ಯಾ ವಿವೇಕ, ರಜ್ಜು ಸರ್ಪ ವಿವೇಕ ಮತ್ತು ಅಂತ ಹೇಳ್ತಾ ಇದ್ದೆ. ಎಷ್ಟು ಈಗ ರಜ್ಜು ಸರ್ಪ ವಿವೇಕ ಅಂತ ಸರಿಯಾದ? ಸರ್ಪ ಇಲ್ವೇ ಇಲ್ಲ, ತೋರ್ತಾ ಇದೆ. ರಜ್ಜು ಸರ್ಪ ವಿವೇಕ ಅಂತ ಹೇಳಿದಾಗ ಸತ್ಯ ಮಿಥ್ಯಾ ವಿವೇಕ ಅಂತ. ಹೀಗೆ ಸಾಂಖ್ಯರು ಹೇಳುವ ವಿವೇಕಕ್ಕಿಂತ ಶಂಕರರು ಹೇಳುವಂತ ಅಧ್ಯಾಸಕ್ಕೆ ವಿವೇಕಕ್ಕೆ ವಿಶಿಷ್ಟ ಸ್ಥಾನವಿದೆ ಅಂತ 16 ಸಲ ಹೇಳಿದ್ದಾರೆ. ನನಗೋಸ್ಕರವಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕಂಠ ಶೋಷಣೆ ಮಾಡ್ಕೊಂಡಿದ್ದಾರೆ. ಒಂದು ದಿವಸಕ್ಕೆ 8-10 ಗಂಟೆ ಪಾಠ ಚಿಂತನೆ ಮಾಡಿಸ್ತಾ ಇದ್ರು ಅಂದ್ರೆ ಎಷ್ಟು ಗಂಟೆಗೆ ಆಯಾಸವಾಗಿರ್ಬೇಕು. ಅದನ್ನೆಲ್ಲ ನಾನು ನೆನಪು ಮಾಡಿಕೊಳ್ಳುತ್ತಾ ಪೂಜ್ಯ ಸದ್ಗುರುಗಳನ್ನ ಸ್ಮರಣೆ ಮಾಡುತ್ತಾ ಅವರು ಮಾಡಿರುವಂತ ಉಪದೇಶ ಗಂಗೆಯನ್ನ ಯಥಾಶಕ್ತಿಯಾಗಿ ಜಿಜ್ಞಾಸು ಜನಗಳ ಮೇಲೆ ಹರಿಸ್ತಾ ಇದ್ದೆ. ಒಂದೇ ಒಂದು ನಾ ಪುಸ್ತಕ ಬರೀಬೇಕಾದ್ರು, ಉಪನ್ಯಾಸ ಮಾಡಬೇಕಾದ್ರು ಒಂದೇ ಒಂದು
ಸದ್ಗುರುವಿನ ಋಣವನ್ನು ತೀರಿಸ್ತಾ ಇದ್ದೀನಿ ಅಷ್ಟೇ. ನಂದೇ ವಿಶೇಷ. ಸದ್ಗುರುಗಳ ಸಾಲ ಆ ಮಹಾತ್ಮರು ತಪಸ್ವಿಗಳು ಭಕ್ತರು ಕೂಡಿಸ್ಕೊಂಡು, ಭಕ್ತರು ಮಲಗಿಸ್ಕೊಂಡು, ಭಕ್ತರು ಊಟ ಮಾಡಿಸ್ಕೊಂಡು ಇಷ್ಟೆಲ್ಲ ಮಾಡಿದಾರಲ್ಲ. ಅಂತಹ ಸದ್ಗುರುಗಳಿಗೆ ನಾನೇನ್ ಕೊಡ್ರಾನೆ, ಏನ್ ಬೇಕು ಅವನಿಗೆ? ಏನು ಬೇಡಪ್ಪ. ನಿಮ್ಮಪ್ಪ ನಿನ್ನನ್ನೇ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ, ಸೇವೆ ಮಾಡ್ತಾ ಇದೀಯ. ನನ್ನೇನ್ ಪಾಠ ಮಾಡ್ತೇನೋ ಜ್ಞಾಪಕ ಇಟ್ಕೋ, ಕೇಳು, ಬರೀ. ಅದಕ್ಕೆ ಭಯ ಹೇಳ್ತಾ ಇತ್ತು, ನನ್ನ ಉಪದೇಶವನ್ನೆಲ್ಲ ಪ್ರಚಾರ ಮಾಡಪ್ಪ, ಇನ್ನು ಮಾಡ್ಬೇಕು ಅಂತ ಇತ್ತು. ಅವತಾರ ಪರಿಸಮಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇತ್ತು. ಅವರ ಆದೇಶದಂತೆ ಯಥಾಶಕ್ತಿ ಸದ್ಗುರು ಉಪದೇಶವನ್ನು ಮಾಡ್ತಾ ಇದ್ದೇನೆ. ಈಗ ಸದ್ಗುರುಗಳವರು 88ನೇ ವಯಸ್ಸಿನಲ್ಲಿ ರಚಿಸಿರುವಂತ ಪೇಶಾಪಹಾರಿಣಿ ವ್ಯಾಖ್ಯಾನವನ್ನು ಓದ್ತಾ ಇದ್ದೇನೆ. ಇದು ಸಂಸ್ಕೃತ ಗ್ರಂಥ, 241ನೇ ಪುಟ. ಬಾ, ಈ ಪುಸ್ತಕ ನೋಡಿಕೊಂಡು ರೋಮಾಂಚನವಂತಾನೆ. ಸುಮಾರು 600 ಪುಟ ಇದೆ ಸ್ವಾಮಿ. 600 ಪುಟಗಳ ಗ್ರಂಥವನ್ನ ಶ್ರೀರಾಮಚಂದ್ರ ಅಥ ಏತದ್ವಿಪರ್ಯಯೇನ ಅನಾತ್ಮನ್ಯಪಿ ಅಹಂಕಾರೇ ಆತ್ಮಧರ್ಮಂ ಚೈತನ್ಯಂ ಅಧ್ಯಾರೋಪಯತಿ ಜನಃ ಇತಿ ದರ್ಶಯತಿ. ಎಷ್ಟು ಜನ ಬರೀತಾರೆ? ಮೊದಲೇ ಇದ್ದು ಆತ್ಮನಲ್ಲಿ ಅನಾತ್ಮದ ಧರ್ಮ. ಇವಾಗ ಹೇಳ್ತಾ ಇದ್ದಾರೆ ಅನಾತ್ಮನಲ್ಲಿ ಆತ್ಮನ ಧರ್ಮವನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಥ ಈಗ ಏತದ್ ವಿಪರ್ಯಯೇನ ಏತದ್ ವಿರುದ್ಧತೆಯ, ಹಿಂದೆ ಹೇಳಿದ ದೃಷ್ಟಾಂತ ವಿರುದ್ಧವಾಗಿ ಅನಾತ್ಮನ್ಯಪಿ ಅನಾತ್ಮವಾಗಿರುವಂತಹ ವಸ್ತುವಿನಲ್ಲಿಯೂ ಯಾವುದು ಅಹಂಕಾರೇ, ಅಹಂಕಾರವು ಅನಾತ್ಮ ಧರ್ಮ. ಅಹಂಕಾರದಿಂದ ನಮ್ಮನ್ನು ಬಿಡಿಸಿಕೊಳ್ಳುವಂತಹದ್ದು ತುಂಬಾ ಕಷ್ಟ. ದೇಹ ನಾನಲ್ಲ ಅರ್ಥವಾಗ್ಬಿಡುತ್ತೆ, ಕಣ್ಣು ನಾನಲ್ಲ ಅರ್ಥವಾಗುತ್ತೆ, ಬುದ್ಧಿ ನಾನಲ್ಲ ಪರವಾಗಿಲ್ಲ, ಅಹಂಕಾರ ನಾನಲ್ಲ ಅರ್ಥವಾಗಿಲ್ಲ. ಯಾಕೆ? ಅಹಂಕಾರವೇ ಮನುಷ್ಯನಿಗೆ ಆಸ್ತಿಯಾಗಿದೆ. ಅಹಂಕಾರವೇ ನಾನೇ ಅಹಂಕಾರ ಮಾಡ್ಕೊಂಡೆ. ಆದ್ದರಿಂದ ಅನಾತ್ಮನ್ಯಪಿ, ಅನಾತ್ಮದಲ್ಲಿಯೂ ಕೂಡ ಯಾವುದದು ಅಹಂಕಾರೇ. ಇಲ್ಲಿ ಸೂಕ್ಷ್ಮವಾಗಿರುವ ಅನಾತ್ಮ ತತ್ವ ಅಹಂಕಾರ ತತ್ವ. ನೋಡಿ, ಅನಾತ್ಮ ವಸ್ತುಗಳಲ್ಲಿ ತಾರತಮ್ಯ. ಒಂದು ಚಪ್ಪಲಿ, ಚಪ್ಪಲಿ ಯಾರು ತೋಳ್ತಾ ಇಲ್ಲ, ಹೊರಗಡೆ ಬಿಸಾಕಿದೆ, ಅದು ನಾನಲ್ಲ ಅರ್ಥ ಆಗುತ್ತೆ, ಪರವಾಗಿಲ್ಲ. ಒಂದ್ ಬಟ್ಟೆ ಹರಿದು ಹೋಗಿದೆ, ಅದು ನಾನಲ್ಲ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ಒಳಗೆ ಬಂದ್ರೆ ನನ್ನ ಕೈಯಲ್ಲಿರುವಂತಹ ಉಂಗುರ ನಾನಲ್ಲ, ಸ್ವಲ್ಪ ಕಷ್ಟ ಅರ್ಥವಾಗುತ್ತೆ, ಅದು ಅರ್ಥವಾಗುತ್ತೆ. ಬಳೆ, ವಜ್ರದ ಬಳೆ ನಾನಲ್ಲ, ಅರ್ಥವಾಗುತ್ತೆ. ಇನ್ನು ಹೆಂಡತಿ ನಾನಲ್ಲ, ಗಂಡ ನಾನಲ್ಲ, ಮನೆ ಮಠ ನಾನಲ್ಲ, ಕಾರು ಸ್ಕೂಟು ಅರ್ಥವಾಗುತ್ತದೆ. ಇನ್ನೂ ಒಳಗೆ ಬಂದ್ರೆ ದೇಹ ನಾನಲ್ಲ, ಅರ್ಥ ಆಗೋದು ಕಷ್ಟ. ದೇಹವನ್ನೇ ನಾನು ಅಂತ ಮಾಡ್ಕೊಂಡೆ, ಎಲ್ಲರೂ ವ್ಯವಹಾರ ಮಾಡ್ತಾರೆ. ಸಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇ ತದಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ. ಏನು ಶಂಕರಾಚಾರ್ಯರವರ ಅಧ್ಯಾಸ ಭಾಷ್ಯ ಎಷ್ಟು ಚೆನ್ನಾಗಿದೆ. ಅಧ್ಯಾಸ ಭಾಷ್ಯವನ್ನ ಎಷ್ಟರ ಪಾಠ ಮಾಡಿದ್ದಾರೋ ಗುರು ಗೊತ್ತಿಲ್ಲ. ಒಂದ್ ಮಾತು ಹೇಳ್ತಾ ಇದ್ರು, ನೋಡಪ್ಪ ಮಗು, ಶಂಕರಾಚಾರ್ಯರವರೆಗಿರುವಂತ ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟಿದ್ದರೆ ಈ ವಿಶಿಷ್ಟಾದ್ವೈತ ವೇದಾಂತ, ದ್ವೈತ ವೇದಾಂತ, ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ, ದ್ವೈತಾದ್ವೈತ ವೇದಾಂತ ಮುಂತಾದ ಅನೇಕ ವೇದಾಂತ ಪರಂಪರೆ ಬರ್ತಾ ಇಟ್ಟಿಲ್ಲ. ಯಾರಿಗೂ ಅರ್ಥ ಆಗಿಲ್ಲ ಅನ್ನೋದು. ಅಷ್ಟು
ಅರ್ಥಪೂರ್ಣವಾಗಿರುವಂತಹ ಭಾಗ ಕೋಹಿನೂರು ವಜ್ರವಿದ್ದಂತೆ ಏತದ್ವಿಪರ್ಯಯೇನ ಇದಕ್ಕೆ ವಿರುದ್ಧವಾಗಿ ಅನಾತ್ಮನ್ಯಪಿ ಆತ್ಮನಿ ಅನಾತ್ಮನಃ ಧರ್ಮಂ ಯಥಾ ಧ್ಯಸ್ಯತಿ ತಥಾ ಅನಾತ್ಮನ್ಯಪಿ ಆತ್ಮನಃ ಧರ್ಮಂ. ಅನಾತ್ಮ ಅಂದ್ರೆ ಯಾವುದು? ಅಹಂಕಾರೇ ಆತ್ಮಧರ್ಮಂ ಚೈತನ್ಯಂ ಅಧ್ಯಾರೋಪಯತಿ ಮೂರ್ಖಃ ಹೀಗೆ ದರ್ಶಯತಿ. ಆತ್ಮನ ಚೈತನ್ಯವನ್ನ ಅನಾತ್ಮದಲ್ಲಿಯೂ ಅಜ್ಞಾನಿಗಳು ಅಧ್ಯಾರೋಪ ಮಾಡಿಕೊಂಡಿದ್ದಾರೆ. ಅಧ್ಯಾರೋಪ ಅಂದ್ರೇನು? ಇಲ್ಲದ್ರೆ ಆರೋಪಣೆ ಮಾಡ್ತಾ ಇದ್ದಾರೆ. ಆರೋಪಯತಿ ಎಂದು ದರ್ಶಯಿಸಿ ತೋರಿಸ್ತಾ ಇದ್ದಾರೆ. ನಹಿ ಅಯಸಿ ದಗ್ಧತ್ವಮಸ್ತಿ ಮಿಥ್ಯಾಮತ್ಯಾರೋಪಿತ ವ್ಯತಿರೇಕೇಣ. ಗುರುಗಳ ವಾಕ್ಯ ಆಗಿದೆ. ನಹಿ ನೋನು ಇಲ್ಲ. ಅಯಸಿ ಸಪ್ತಮಿ ಕಬ್ಬಿಣದಲ್ಲಿ ದಗ್ಧತ್ವಂ ತುಳುವಿಕೆ ಎನ್ನುವಂತಹದ್ದು ನಹಿ ಅಸ್ತಿ ಇರುವುದಿಲ್ಲ ಅಲ್ಲವೇ? ಅಂಗಡಿಗಳಲ್ಲಿ ಕಬ್ಬಿಣ ಇಟ್ಟಿರ್ತಾರೆ, ಕಬ್ಬಿಣದ ಅಂಗಡಿ, ಅದು ಮುಟ್ಟಿ ಸುಡುತ್ತಾ. ಕುಲುಮೆಯಲ್ಲಿ ಆ ಕುಲುಮೆಗಾರ ಕಮ್ಮಾರ ಬೆಂಕಿ ಜೊತೆಯಲ್ಲಿ ಕಬ್ಬಿಣ ಹಾಕ್ತಾನೆ, ಕೆಂಪು ಆಗುತ್ತೆ, ಅದು ಸುಡುತ್ತೆ. ಕಬ್ಬಿಣ ಕೆಂಪಿಗಾಗಿರುವಂತಹದ್ದು ಬೆಂಕಿಯಿಂದ, ಕಬ್ಬಿಣ ಸುಡುತ್ತಿರುವಂತಹದ್ದು ಬೆಂಕಿಯಿಂದ. ಹೇಗೆ ಬೆಂಕಿ ಎನ್ನುವಂತಹದ್ದು, ಬಿಸಿ ಎನ್ನುವಂತಹದ್ದು ಬೆಂಕಿಯ ಧರ್ಮವಾಗಿದೆಯೋ, ಕೇವಲ ಕಬ್ಬಿಣದಲ್ಲಿ ದಗ್ಧತ್ವ ನಾಸ್ತಿ ಇಲ್ಲ. ತೋರ್ತಾ ಇದೆಯಲ್ಲ, ಮಿಥ್ಯಾ ಮತಿ ಆರೋಪಿತ ವ್ಯತಿರೇಕೇಣ. ಮಿಥ್ಯಾಮತಿ, ಮಿಥ್ಯಾಜ್ಞಾನ, ಮಿಥ್ಯಾ ಭ್ರಾಂತಿ, ಇದರಿಂದ ಆರೋಪಿತವಾಗಿರುವುದಕ್ಕಿಂತ ಭಿನ್ನವಾಗಿ, ಅಂದರೆ ಕಬ್ಬಿಣದಲ್ಲಿ ಬೆಂಕಿಯನ್ನ ಕಾಣುತ್ತಿರುವಂತಹದ್ದು ಮಿಥ್ಯಾಮತಿ ಆರೋಪದಿಂದಲೇ ಹೊರತು ಪರಮಾರ್ಥವಲ್ಲ. ಪರಮಾರ್ಥವಾಗಿ ಬೆಂಕಿ ಕಬ್ಬಿಣ ತನಗೆ ಇದೆ. ನಮ್ಮ ಮನೆಗಳಲ್ಲಿ ಕಬ್ಬಿಣ ಪದಾರ್ಥ ಬೇಕಾದಷ್ಟಿರುತ್ತೆ. ಕಬ್ಬಿಣದ ಸಲಾಕಿ, ಕಬ್ಬಿಣದ ತವ, ಕಬ್ಬಿಣದ ತಟ್ಟೆ, ಕಬ್ಬಿಣದ ಬಾಂಡ್ಲೆ ಇರುತ್ತೆ. ಮೊಂಡ ಕರಿಬೇಕು, ತಣ್ಣಗಿರುತ್ತ ಬಾಂಡ್ಲೆ, ಎಣ್ಣೆ ಹಾಕ್ತೀವಿ, ಎಣ್ಣೆಯೂ ತಣ್ಣಗಿದೆ, ಕೈ ಹಾಕಿ ನೋಡಿ, ಬಾಂಡ್ಲೆಯೂ ತಣ್ಣಗಿದೆ. ಆದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಹಚ್ಚಿದ್ರೆ ಗ್ಯಾಸ್ ಬೆಂಕಿ, ಗ್ಯಾಸ್ನಲ್ಲಿರುವಂತಹ ಬೆಂಕಿ ಆ ಕಬ್ಬಿಣದ ಪಾತ್ರೆ ಇಟ್ಟಾಗ ಒಳಗಿರುವಂತಹ ಎಣ್ಣೆ ಬಿಸಿ ಎಲ್ಲ ಬಿದ್ದಾಡ್ಕೊಳ್ತಾ ಇದೆ. ಇದು ಮಿಥ್ಯಾಮತ್ಯಾರೋಪಿತ ವ್ಯತಿರೇಕೇನ, ತಪ್ಪು ತಿಳುವಳಿಕೆಯನ್ನು ಬಿಟ್ಟು ನಿಜವಾಗಿ ಹೇಗಿಲ್ಲವೋ ಏವಮೇವ ಇದೇ ರೀತಿಯಲ್ಲಿ ಚೈತನ್ಯಮಪಿ ಅಹಂಕಾರೇ, ಮೇಲ್ಗಡೆಯಲ್ಲಿ ಅನಾತ್ಮನ್ಯ ಅಹಂಕಾರೇ ಪಿ ಅಲ್ಲ ಪಿಗಾರ ಆಗಿರು. ಇಲ್ಲಿ ಚೈತನ್ಯಮಪಿ, ಆತ್ಮನು ಚೈತನ್ಯ ಸ್ವರೂಪ ಅಲ್ವೇ? ಸತ್ಯಂ ಜಾನಮನಂತಂ ಬ್ರಹ್ಮ, ಏನು ಉಪನಿಷತ್ತಿನ ಸಂದೇಶ. ಕಿಂಜ್ಯೋತಿ ಸ್ವರೂಪನಾಗಿದ್ದಾನೆ ಆತ್ಮ. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂಜ್ಯೋತಿರಾಖ್ಯಾಹಿಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೇಧ್ರಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಿಂ ಜ್ಯೋತಿಸ್ತದಸ್ಮಿ ಪ್ರಭ. ಏಕಶ್ಲೋಕಿ ವೇದಾಂತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ 32 ವರ್ಷಗಳಲ್ಲಿ ಮಾಡಿರುವಂತಹ ಜಗತ್ ಕಲ್ಯಾಣ 1000 ವರ್ಷ ಬದುಕಿದ್ದರೂ ಕೂಡ ಇತರರಿಂದ ಮಾಡುವುದಕ್ಕೆ ಸಾಧ್ಯವಾಗದಷ್ಟು ಉಪದೇಶ ಮಾಡಿ. ಏನು ಗ್ರಂಥ ರಚನೆ, ಏನು ಭಾಷ್ಯ ರಚನೆ, ಏನು ಉಪನ್ಯಾಸಗಳು, ಗೋಷ್ಠಿ, ಬಾಬಾ ಬಾಬಾ ಬಾ. ಇಡೀ ಜಗತ್ ಕಲ್ಯಾಣಕ್ಕಾಗಿ, ಇಡೀ ಜಗತ್ತನ್ನು ಆವರಿಸಿರುವಂತ ಅಧ್ಯಾಸ ಪರಿಹಾರಕ್ಕಾಗಿ
ಏನು ಉಪದೇಶ ಮಾಡಬೇಕು ಅಷ್ಟನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೂಡ ಆ ಶಾಂಕರ ಭಾಷ್ಯ ಗ್ರಂಥಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಎಲ್ಲ ಏನು ಅಂತೇವೆ, ಒಂದು ವಾಕ್ಯ ಬರೀಕೊಂಡು ಗೊತ್ತಾಗುತ್ತೆ. ಒಂದು ಪುಟ ಲೇಖನ ಬರ್ಕೋದಪ್ಪ ಅಂದ್ರೆ ಕಷ್ಟ. ಗುರುಗಳು 300 ಪುಸ್ತಕ ಬರೆದಿಯಾರಲ್ಲ ಸ್ವಾಮಿ, ಸಾಮಾನ್ಯವೇ. ನಮೋ ನಮಃ ನಮೋ ನಮಃ. ಏವಮೇವ ಚೈತನ್ಯಮಪಿ, ಚೈತನ್ಯವನ್ನು ಕೂಡ ಆತ್ಮನ ಧರ್ಮವನ್ನು ಕೂಡ ಅಹಂಕಾರದಲ್ಲಿ ಅದ್ಯಸ್ಯ ಅಹಂ ಬುದ್ಧಿಮಾನ್ ಅಹಂ ಜೀವಾಮಿ ಅಹಂ ಜಾನಾಮಿ ಎಂದು ಅನಾತ್ಮ ಧರ್ಮಗಳನ್ನ ಆತ್ಮನ್ನ ಹಾಕಿಕೊಂಡು ಅಭ್ಯಾಸ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಅನಾತ್ಮದ ಧರ್ಮಗಳನ್ನ ಆತ್ಮನ ಮೇಲು, ಆತ್ಮನ ಸ್ವರೂಪವನ್ನ ಅನಾತ್ಮದ ಮೇಲೂ ಹಾಕಿಕೊಂಡು ಅಭ್ಯಾಸ ಮಾಡುತ್ತಿರುವುದರಿಂದಲೇ ಸರ್ವಾನರ್ಥಗಳು ಉಂಟಾಗುತ್ತಿವೆ. ಅಸ್ಯಾನರ್ಥ ಹೇತೋಪಹಾನಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಎಂದಿದ್ದಾರೆ ಭಗವತ್ಪಾದ ಶಂಕರರು ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ಕಾನಿರಾಜ್ಞಬ್ಧರಿತ್ರ್ಯಂತಂ ಷಟ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅನಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇನ ಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸ್ಫುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ, ದಯಮಾಡೋ.
ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ. ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ. ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಬಿನದದೇ ನಿಲ್ಲುವ ಮನಸೊಂದನೆ ಭವ ಬಿನದದೇ ನಿಲ್ಲುವ ಮನಸೊಂದನೆ ಭವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ. ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಮರಹಿಲ್ಲದೈದಿ ಶಂಕರನಾಗುವಂದವ ಮರಹಿಲ್ಲದೈದಿ ಶಂಕರನಾಗುವಂದವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ.